ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಲ್ಲಿವರೆಗೆ ರೊಮ್ಯಾಂಟಿಕ್ ಹಾಗೇನೆ ಕಾಮಿಡಿ ಸಿನಿಮಾ ಎರಡೂ ಇರುವಂತಹ ಸಿನಿಮಾ ಈ ತರದ ಚಿತ್ರವನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಇವರ ಚಿತ್ರ ಜೀವನದಲ್ಲಿ ಪಿನಾಕ ಸಿನಿಮಾ ತುಂಬಾ ಬೇರೆ ತರದ ಒಂದು ಚಿತ್ರ. ಸೊ ಇದರಲ್ಲಿ ಇವರು ರಾಜನಾಗಿ ಆಕ್ಟ್ ಮಾಡ್ತಿರುವಂಥದ್ದು. ಚಾರುಕೇಶ ಪಿನಾಕ ರಾಜ, ಚಾರುಕೇಶ ಪಿನಾಕ ಅನ್ನುವಂಥ ರಾಜನ ಪಾತ್ರವನ್ನು ಮಾಡ್ತಿರುವಂಥದ್ದು. ಇದರಲ್ಲಿ ಹಿಂದಿನ ಕಥೆನೂ ಇದೆ, ಇಂದಿನ ಕಥೆನೂ ಇದೆ. ಅಂದು ಇಂದು ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಕಾಂಬಿನೇಷನ್ ಇರುವಂಥ ಚಿತ್ರ. ತುಂಬ ದೊಡ್ಡ ಬಜೆಟ್ನ ಚಿತ್ರ. ಸೊ ಇಲ್ಲಿ ಪೀಪಲ್ಸ್ ಫ್ಯಾಕ್ಟ್ರಿ, ಸೊ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಈ ಒಂದು ಚಿತ್ರ ಏನಿದೆ ಇದನ್ನು ನಿರ್ಮಾಣ ಮಾಡ್ತಿದೆ. ತೆಲುಗು ಚಿತ್ರರಂಗದ ಒಂದು ಹೆಸರಾಂತ ಸಂಸ್ಥೆ. ಸೊ ಬಹುಕೋಟಿ ವೆಚ್ಚದ ಈ ಪಿನಾಕ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಚಿತ್ರದ ಒಂದೇ ಒಂದು ಟೀಸರ್ ರಿಲೀಸ್ ಮಾಡಿರುವಂಥದ್ದು. ಈ ಟೀಸರ್ ಅಲ್ಲಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಅನ್ನೋಕ್ಕಿಂತ ಗಮನಿಸ್ತಾ ಹೋದ್ರೆ ಇದು 1 ನಿಮಿಷ 30 ಸೆಕೆಂಡ್ ಟೀಸರ್ ಅಂತ ಹೇಳ್ಬೋದು. ಇದರಲ್ಲಿ ಗ್ರಾಫಿಕ್ಸ್ ಅಥವಾ VFX ಕೆಲಸ ಅದ್ಭುತವಾಗಿದೆ. ಎರಡನೇದು ಒಳಗಡೆ ಅಂದ್ರೆ ಪಿನಾಕ ಚಿತ್ರದಲ್ಲಿ 2 ಥರದ ಶೇಡ್ ಇದೆ, ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್. ಸೊ ಆ ನೆಗೆಟಿವ್ ಶೇಡ್ ಇರುವಂತಹ ಒಂದು ಜಾಗ ಅಥವಾ ಗುಹೆ, ಸೊ ಅದು ಒಂದು ಇಲ್ಲಿ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಅದಾದ್ಮೇಲೆ ಪಿನಾಕ ರಾಜನ ಅಬ್ಬರ, ಸೊ ಯುದ್ಧದ ಸನ್ನಿವೇಶ ಅವು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು. ಜೊತೆಗೆ ಚಿತ್ರದ ನಾಯಕಿ ಎಂಟ್ರಿ, ಮಧ್ಯದಲ್ಲಿ ಒಂದು ಸಣ್ಣ ಒಂದು ದೃಶ್ಯ ಬರುತ್ತೆ, ಅದರಲ್ಲಿ ಬಿಹಾನ್ ಗಣೇಶ್ ಅಂದರೆ ಗಣೇಶ್ ಅವರ ಮಗ ಆಕ್ಟ್ ಮಾಡಿರುವಂಥದ್ದು. ಇಲ್ಲಿ ಮಕ್ಕಳ ಒಂದು ಗುಂಪಿನ ನಾಯಕ ಅನ್ನುವಂಥದ್ದನ್ನ ಚಿತ್ರದ ನಿರ್ದೇಶಕರಾದಂತಹ ಡ್ಯಾನ್ಸ್ ಮಾಸ್ಟರ್ ಧನಂಜಯ್ ಅವರು ಹೇಳ್ಕೊಂಡಿರುವಂಥದ್ದು. ಚಿತ್ರದ ಟೀಸರ್ನ ರಿಲೀಸ್ ಇವೆಂಟ್ನ ಕೊನೆಯ ಕ್ಷಣದಲ್ಲಿ ಈ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಈ ಟೀಸರ್ ಇವೆಂಟಲ್ಲಿ ಇನ್ನೊಂದು ವಿಚಾರ ಇದೆ, ಏನಪ್ಪಾ ಅಂತಂದ್ರೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟ್ ಏನಿದೆ, ಕ್ಲೈಮ್ಯಾಕ್ಸ್ ಏನಿದೆ ಅದು 12 ನಿಮಿಷ ಇದೆ. ಸೊ 12 ನಿಮಿಷದ ಒಂದು ದೃಶ್ಯವನ್ನ 22 ದಿನ ನಾವು ಚಿತ್ರೀಕರಣ ಮಾಡಿದ್ದೀವಿ ಅಂತ ಹೇಳಿ ಗಣೇಶ್ ಅವರು ಹೇಳ್ಕೊತಾರೆ. ಸೊ ಈ ಒಂದು ಚಿತ್ರಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿ ದುಡ್ಡನ್ನು ಹಾಕಿ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾನ ಕೊಡಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡು ಅದರ ಝಲಕನ್ನ ಈ ಟೀಸರ್ ಅಲ್ಲಿ ಸದ್ಯಕ್ಕೆ ಬಿಟ್ಟಿದ್ದಾರೆ. ಇನ್ನೊಂದು ಟ್ರೈಲರ್ ಒಂದು ಬಿಡ್ತಾರೆ, ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಈ ಒಂದು ಮಾಹಿತಿನ ಸ್ವತಃ ಗಣೇಶ್ ಅವರು ಈ ಟೀಸರ್ ರಿಲೀಸ್ ಇವೆಂಟ್ ಅಲ್ಲಿ ಕೊಟ್ಟಿರುವಂಥದ್ದು. ಗಣೇಶ್ ಅವರ ಜೊತೆಗೆ ಸಾಧು ಕೋಕಿಲ ಮತ್ತು ರಂಗಾಯಣ್ ರಘು ಅವರು ಕೂಡ ಅಭಿನಯಿಸಿರುವಂಥದ್ದು. ಇಲ್ಲಿ ತುಂಬಾ ವಿಶೇಷವಾಗಿ ಅನಿಸುವಂಥದ್ದು ಏನಪ್ಪಾ ಅಂದ್ರೆ ಪಿನಾಕ ಒಬ್ಬ ರಾಜ, ಆ ರಾಜನ ಕಥೆಯನ್ನು ಹೇಳುವಂಥ ಕೆಲಸವನ್ನ ಗಣೇಶ್ ಅವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆರ್ಕಿಯಾಲಜಿಸ್ಟ್ ಪಾತ್ರನೂ ಕೂಡ ಗಣೇಶ್ ಅವರು ಮಾಡಿರುವಂಥದ್ದು. 2 ರೀತಿಯ ಪಾತ್ರದಲ್ಲಿ ಗಣೇಶ್ ಬರ್ತಾ ಇದ್ದಾರೆ. ಸೊ ಪಿನಾಕ ಇವರ ಚಿತ್ರ ಜೀವನದ ತುಂಬಾ ವಿಶೇಷವಾದ ಚಿತ್ರ. ಇದನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಇರುತ್ತೆ, ಒಂದೊಂದಾಗಿ ಅದನ್ನ ನಿಮಗೆ ಅಧಿಕೃತವಾಗಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.